ಇನ್ನು ಅನಂತಕುಮಾರ್ ಹೆಗಡೆ ಕಾರವಾರ ಅಂದರೆ ಉತ್ತರ ಕನ್ನಡದ ಸಂಸದರು ಇಷ್ಟು ದಿನ ತುಂಬ ಸೈಲೆಂಟ್ ಆಗಿದ್ದವರು ಏಕಾಏಕಿ ಈಗ ಮತ್ತೆ ಹಿಂದುತ್ವದ ಅಸ್ತ್ರವನ್ನು ಬೀಸಿದ್ದಾರೆ. ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೈತಪ್ಪುವ ಆತಂಕ ಇದೆ. ಹಾಗಾಗಿ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಮತ್ತೆ ಹಿಂದುತ್ವದ ಅಸ್ತ್ರವನ್ನು ಬೀಸಿದ್ದಾರೆ. ಬಿಜೆಪಿ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಚುನಾವಣಾ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮತದಾರರಿಗೆ ಹತ್ತಿರವಾಗುವ ಅಸ್ತ್ರನ ಅಥವಾ ಟಿಕೆಟ್ ಕೈತಪ್ಪುವ ಹೊತ್ತಲ್ಲಿ ಹಿಂದುತ್ವದ ಬ್ರಹ್ಮಾಸ್ತ್ರನ ಗೊತ್ತಿಲ್ಲ ಏನು ಅಂತನ್ಬಿಟ್ಟು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಸರ್ತಿ ಹೊಸಬರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಚರ್ಚೆ ನಡೀತಾ ಇದೆ. ಹಾಗಾಗಿ ಈಗ ಆಕ್ಟಿವ್ ಆದ್ರೆ ಅನಂತಕುಮಾರ್ ಹೆಗಡೆ ಬೆಂಬಲಿಗರ ಮೂಲಕ ಚುನಾವಣೆಗೆ ನಿಲ್ಲುವಂತೆ ಒತ್ತಡ ತಂತ್ರ, ಬೆಂಬಲಿಗರ ಮೂಲಕವೇ ಟಿಕೆಟ್ಗೆ ಲಾಬಿ, ಇವೆಲ್ಲವೂ ಕೂಡ ನಡೀತಾ ಇದೆ. ಇಷ್ಟು ದಿನ ಅವರು ಸೈಲೆಂಟ್ ಆಗಿದ್ದರು. ಈ ಟರ್ಮಲ್ಲಂತೂ ಅವರು ವಿಪರೀತ ಸೈಲೆಂಟ್ ಆಗಿದ್ದರು. ಆಮೇಲೆ ಒಂದು ಹಂತದಲ್ಲಿ ಅವರು ಮುಂದೆ ನಾನು ರಾಜಕೀಯದಿಂದಲೂ ದೂರ ಅಂತಲೇ ಹೇಳಿಬಿಟ್ಟಿದ್ರು. ಬಟ್ ಈಗ ಬೆಂಬಲಿಗರು ಇಲ್ಲ ನೀವು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳ್ತಿದ್ದಾರೆ, ಬೆಂಬಲಿಗರ ಮಾತನ್ನು ತೆಗೆದಾಕಕ್ಕಾಗಲ್ಲ ಅಂತ ಏನೋ ಒಂದಷ್ಟು ಮತ್ತೆ ವರಸೆ ಶುರು ಮಾಡಿದ್ದಾರೆ. ಹಿಂದುತ್ವದ ವಿಚಾರದ ಬಗ್ಗೆ ನೆನ್ನೆ ಮತ್ತೆ ತಮ್ಮ ಎಂದಿನ ಶೈಲಿಯಲ್ಲಿ ಮಾತನಾಡಿದ್ದಾರೆ. ಇದೆಲ್ಲವೂ ಕೂಡ ನಾನು ಈ ಬಾರಿಯ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ಅಂತ ಹೇಳುವ ಲೆಕ್ಕಾಚಾರನ. ಇವರ ಮಾತನ್ನು ಹೈಕಮಾಂಡ್ ಕೇಳುತ್ತಾ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡುತ್ತಾ ಅಂತ. ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ, ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು. ನಮ್ಮ ವಿರೋಧಿ ಸಿದ್ದರಾಮಯ್ಯ, ಕಾಂಗ್ರೆಸ್ ಅಲ್ಲ. ಯಾಕೆಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ, ಹರಾಜಾಗಿ ಹೋಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರ್ತಕ್ಕಂಥ ಮಾನಸಿಕತೆ ಏನಿದೆ, ಅದು ನಮ್ಮ ವಿರೋಧ. ರಾಜಕೀಯ ವಿರೋಧ ಅಲ್ಲ. ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರುತ್ತೆ, ಒಂದು ಪಕ್ಷ ಹೋಗುತ್ತೆ, ಇದು ಸ್ವಾಭಾವಿಕ. ನಾಳೆ ನಾವೇನು ಪರ್ಮನೆಂಟ್ ಇರುವುದಿಲ್ಲ, ಮತ್ತೊಂದು ಪಕ್ಷ ಬರುತ್ತೆ. ಆದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ. ಅದಕ್ಕೆ ನಮ್ಮ ವಿರೋಧ. ಅಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ. ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದು, ರಾಮ ಜನ್ಮಭೂಮಿ ಇನ್ವಿಟೇಷನ್ ನಮಗ್ ಬಂದಿಲ್ಲ, ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು. ನೀನ್ ಬರ್ಲಿ ಬಿಡು, ರಾಮ ಜನ್ಮಭೂಮಿಯನ್ನು ನಿಲ್ಲುವುದಿಲ್ಲ ಮಗನೇ. ಇವತ್ತು ಹೇಳ್ತಾರೆ ಹೋಗ್ತೀನಿ, ಅವತ್ತು ಹೋಗುದಿಲ್ಲ, ಆಮೇಲೆ ಹೋಗ್ತೀನಿ ನಾನು ಅಂತ. ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡ್ರಿ ಇದು. ಈ ಅನಂತಕುಮಾರ್ ಹೆಗಡೆ ಇದಾರಲ್ಲ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದವರು. ಮಂತ್ರಿ ಆಗಿದ್ದಾಗ, ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗುತ್ತಾ? ಸುಸಂಸ್ಕೃತರು ಅಂತ ಹೇಳಕ್ಕಾಗುತ್ತಾ ಅವ್ರನ್ನ? ಅವ್ರ ಭಾಷೆ ಬಳಕೆ ಇಂಥವೇ ಮಾತಾಡೋದು. ಮುಖ್ಯಮಂತ್ರಿಗೆ ಗೌರವ ಕೊಡಬೇಕನ್ನುವಂತ ಕನಿಷ್ಠ ಜ್ಞಾನ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದ್ದಾರೆ, ಗೌರವ ಕೊಡದೇ ಇರೋರು ಇದ್ದಾರೆ. ರಾಜಕೀಯವಾಗಿ ಮಾತಾಡೋರನ್ನ ಗೌರವ ಕೊಡಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಈ ಟರ್ಮ್ನಲ್ಲಿ ಮಾತ್ರ ಅನಂತಕುಮಾರ್ ಹೆಗಡೆ ಅವರು ವಿಪರೀತ ಸೈಲೆಂಟ್ ಆಗಿಬಿಟ್ಟಿದ್ರು. ಒಂದು ಹಂತದಲ್ಲಿ ನನಗೆ ರಾಜಕೀಯನೇ ಬೇಡ ಅನ್ನೋ ಹಂತಕ್ಕೂ ಕೂಡ ಹೋಗಿದ್ದರು. ಇಷ್ಟು ದಿನ ಅವರು ಇಷ್ಟು ಸೈಲೆಂಟ್ ಆಗಿದ್ದದ್ದು ಯಾಕೆ? ಅದಕ್ಕೇನು ಕಾರಣ? ಎಗೈನ್ ನಿನ್ನೆಯಿಂದ ವಿಪರೀತ ಆ್ಯಕ್ಟಿವ್ ಆಗಿದ್ದಾರೆ, ಇದಕ್ಕೇನು ಕಾರಣ? ಖಂಡಿತವಾಗಿ ಅರವಿಂದ್, ಉತ್ತರ ಕನ್ನಡ ಜಿಲ್ಲೆ ಅದರಲ್ಲಿ ಅನಂತಕುಮಾರ್ ಹೆಗಡೆ 6 ಬಾರಿ ಸಂಸದರಾಗಿದ್ದಂಥರು, ಕೇಂದ್ರ ಸಚಿವರು ಕೂಡ ಆಗಿದ್ದಂಥರು. ಇಂಥದ್ರಲ್ಲಿ ಅವರು ಈ ಬಾರಿ ಅವರು ಹೇಳಿದ್ದಂಥದ್ದು, ನಾನು ಮುಂದೆ ಚುನಾವಣೆಯನ್ನು ಸ್ಪರ್ಧೆ ಮಾಡೋದಿಲ್ಲ, ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೀನಿ ಅನ್ನೋಂಥ ಒಂದು ಹೇಳಿಕೆಯನ್ನು ನೀಡಿದರು. ಹಾಗಾಗಿ ಕಳೆದ 3 ವರ್ಷದಿಂದ ಅವರು ಯಾವುದೇ ಪಕ್ಷದ ಚಟುವಟಿಕೆ ಇರ್ಬೋದು ಮತ್ತು ಜನರೊಂದಿಗೂ ಕೂಡ ಅವರು ಸ್ಪಂದನೆ ಇರಲಿಲ್ಲ. ಒಂದು ರೀತಿಯಲ್ಲಿ ಕಾಣೆಯಾಗಿದ್ದರು ಅಂತಲೇ ಹೇಳ್ಬೋದು ಕ್ಷೇತ್ರದಿಂದ. ಹೀಗಾಗಿ ಈ ಕ್ಷೇತ್ರದಿಂದ ಬಿಜೆಪಿಯಿಂದ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನೋಂಥ ಒಂದು ಮಾತುಗಳು ಕೇಳಿಬರ್ತದೆ. ಯಾಕೆಂತಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಅವರು ಯಾವುದೇ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ನಡೆಸಲಿಲ್ಲ. ಮತ್ತು ಮೋದಿ ಅವರು ಅಂಕೋಲಕ್ಕೆ ಬಂದಾಗಲೂ ಕೂಡ ಕಾರ್ಯಕ್ರಮಕ್ಕೆ ಗೈರಾಗಿ ತಾವು ತಟಸ್ಥವಾಗಿರುವುದನ್ನು ಅವರು ತೋರಿಸ್ಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಅದರಲ್ಲಿಯೂ ಜಿಲ್ಲಾ ಘಟಕದಲ್ಲಿಯೂ ಕೂಡ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಒಂದು ಮಾತುಗಳು ಕೇಳಿಬಂದು, ಈ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ಭಾಳಷ್ಟು ಜನ ಆಕಾಂಕ್ಷಿಗಳು, ಅದರಲ್ಲಿ ಮುಖ್ಯವಾಗಿ ವಿಶ್ವೇಶ್ವರ ಹೆಗಡೆ ಅವರು ಕೂಡ ಒಂದು ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದರು. ಆಮೇಲೆ ಹಳಿಯಾಳದ ಮಾಜಿ ಶಾಸಕರಾದಂತಹ ಸುನೀಲ್ ಹೆಗಡೆ ಅವರು ಕೂಡ ತಾವು ಕೂಡ ಸ್ಪರ್ಧೆ ಆಗ್ತೀವಿ, ಅನಂತಕುಮಾರ್ ಹೆಗಡೆ ಅವರು ನಿಲ್ಲದೇ ಇದ್ದರೆ ಅನ್ನುವಂತಹ ಮಾತನ್ನು ಹೇಳಿದರು. ಹೀಗಾಗಿ ಒಂದು ರೀತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸಬರಿಗೆ ಅವಕಾಶಗಳು ಸಿಗುತ್ತೆ ಅನ್ನುವಂತಹ ಒಂದು ಮಾತುಗಳು ಕೇಳಿಬರ್ತಾ ಇತ್ತು. ಇನ್ನು ಅದಕ್ಕೆ ಪೂರಕವಾಗಿ ಅನಂತಕುಮಾರ್ ಹೆಗಡೆ ಅವರು ಕಳೆದ 3 ವರ್ಷದಿಂದ ತಟಸ್ಥವಾಗಿರುವಂಥದ್ದಕ್ಕೆ ಒಂದು ವೇದಿಕೆ ಕೂಡ ಈ ಭಾಗದಲ್ಲಿ ಸೃಷ್ಟಿಯಾಗಿತ್ತು. ಹೀಗಾಗಿ ಏನು ಶಿರ್ಸಿಯಲ್ಲಿ ಹಿಂದೆ ಶಾಸಕರಾಗಿದ್ದಂತಹ ವಿಶ್ವೇಶ್ವರ ಹೆಗಡೆ ಅವರು
ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರದಲ್ಲಿ ಕಳೆದ ಒಂದೆರಡು ತಿಂಗಳಲ್ಲಿ ಅವರು ಸಕ್ರಿಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರಗಳಲ್ಲಿ ಓಡಾಡಿಕೊಂಡು ತಮ್ಮ ಬೆಂಬಲಿಗರನ್ನು ಮತ್ತು ಕಾರ್ಯಕರ್ತರನ್ನು ಮಾತನಾಡಿಸುವ ಕೆಲಸಕ್ಕೆ ಹೇಳಿದರು. ಈ ಹಿನ್ನೆಲೆ ಈಗ ಏನಾಯಿತು ಅಂದರೆ ಅಂತರದಲ್ಲಿ ಅವರು ತಾವು ಮತ್ತೆ ಚುನಾವಣೆಗೆ ನಿಲ್ಲುವಂಥ ಆಕಾಂಕ್ಷೆಯನ್ನು ಅನಂತಕುಮಾರ್ ಹೆಗಡೆ ಅವರು ವ್ಯಕ್ತಪಡಿಸುವಂಥದ್ದು. ಹೀಗಾಗಿ ತಮ್ಮ ಬೆಂಬಲಿಗರ ಮೂಲಕ ಪಕ್ಷಕ್ಕೆ ಒತ್ತಡವನ್ನು ತರುವಂಥ ಕೆಲಸವನ್ನು ಶುರು ಮಾಡಿದರು. ಅದರ ಜೊತೆಗೆ ದೆಹಲಿಗೆ ಹೋಗಿ ಕೂಡ ಕೇಂದ್ರ ನಾಯಕರ ಒತ್ತಡವನ್ನು ಹೇರಲಿಕ್ಕೆ ಶುರು ಮಾಡಿದ್ರು. ಇನ್ನು ವಿಶ್ವೇಶ್ವರ ಹೆಗಡೆ ಅವರು ಕೂಡ RSS ಹಿನ್ನೆಲೆಯಿಂದ ಬಂದವರಾಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಪ್ರಭಾವವನ್ನು ಕೇಂದ್ರದಲ್ಲಿ ಇದು ಮಾಡಿದರು. ಹಾಗಾಗಿ ಅವ್ರಿಗೆ ಟಿಕೆಟ್ ಸಿಗೋಲ್ಲ ಅನ್ನೋಂತಹ ಒಂದು ಮಾತುಗಳು ಕೇಳಿಬಂದು ಈ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರು ಈ ರೀತಿಯ ಒಂದು ಸ್ಟ್ರಾಟಜಿಗಳನ್ನು ಮತ್ತೆ ಪುನರಾರಂಭ ಮಾಡಿರುವಂಥದ್ದು. ಪ್ರತಿ ಬಾರಿ ಎಲೆಕ್ಷನ್ ಬರುವ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರು ಈ ಥರ ಹೇಳಿಕೆಗಳು ಸಾಮಾನ್ಯವಾಗಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು ನವೀನ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇಷ್ಟು ದಿನ ನನಗೆ ರಾಜಕೀಯ ಬೇಡ ಅಂತಿದ್ದವರು 6 ಬಾರಿ ಗೆದ್ದಿರ್ತಕ್ಕಂಥವ್ರು ಈಗ ಮತ್ತೊಮ್ಮೆ ಅಖಾಡಕ್ಕಿಳಿಯೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಕೊಡುತ್ತಾ ಟಿಕೆಟ್ ಅನ್ನೋದು ಪ್ರಶ್ನೆ.